ಗೋವು ತಾಯಿಗೆ ಸಮಾನ. ಹೈನುಗಾರಿಕೆ ಸ್ವ ಉದ್ಯೋಗಕ್ಕೆ ಹಾಲಿನ ಡೈರಿ ಕಟ್ಟಡ ರಚನೆಗೆ ಧರ್ಮಸ್ಥಳದಿಂದ ಪೂಜ್ಯರ ಪ್ರಸಾದ. ದಿನಾಂಕ 10/6/2026 ಚನ್ನಮ್ಮನ ಕಿತ್ತೂರು ತಾಲೂಕಿನ ಹುಣಸಿಕಟ್ಟಿ ವಲಯದ ತುರಮುರಿ ಕಾರ್ಯಕ್ಷೇತ್ರದ ಹಾಲು ಉತ್ಪಾದಕರ ಕಟ್ಟಡ ನಿರ್ಮಾಣಕ್ಕೆ ಶ್ರೀ ಕ್ಷೇತ್ರದಿಂದ ಪೂಜ್ಯರು 1 ಲಕ್ಷ ರು ಮೊತ್ತದ ಅನುದಾನ ನೀಡಿದ್ದು, ಇದರ ಮಂಜೂರಾತಿ ಪತ್ರ ವಿತರಣಾ ಕಾರ್ಯಕ್ರಮ ಇಂದು ನಡೆಯಿತು. ಚನ್ನಮ್ಮ ಕಿತ್ತೂರಿನ ಮಾನ್ಯ ಯೋಜನಾ ಅಧಿಕಾರಿ ಶ್ರೀ BR ಯೋಗೇಶ್ ಅವರು ವಿತರಣೆ ಮಾಡಿ ಯೋಜನೆಯ ಹಿನ್ನೆಲೆ ಮತ್ತು ಕಾರ್ಯಕ್ರಮಗಳ ಬಗ್ಗೆ ಮಾಹಿತಿಯನ್ನು ನೀಡಿದರು. ಇದುವರೆಗೆ ಕಿತ್ತೂರು ತಾಲೂಕಿನ 26 ಡೈರಿಗಳಿಗೆ ಪೂಜ್ಯರು 38 ಲಕ್ಷ ಅನುದಾನವನ್ನ ನೀಡಿದ್ದಾರೆ. ಗ್ರಾಮದ ಅಭಿವೃದ್ಧಿ ಆದರೆ ನಮ್ಮ ದೇಶದ ಅಭಿವೃದ್ಧಿ ಸಾಧ್ಯ ಅನ್ನುವ ಪೂಜ್ಯರ ಕಲ್ಪನೆಯೊಂದಿಗೆ ಎಲ್ಲ ಸೇವೆಗಳು ಸಮಾಜಮುಖಿ ಆಗಿದ್ದು, ಹಾಲು ಉತ್ಪಾದಕರ ಕಟ್ಟಡ ರಚನೆಗೆ ಪೂಜ್ಯರು ಕೊಟ್ಟ ಪ್ರಸಾದ ಹೈನುಗಾರರು ಇನ್ನಷ್ಟು ಒಳ್ಳೆಯ ಆದಾಯ ಗಳಿಸಬೇಕು ಅನ್ನುವ ಮೂಲ ಉದ್ದೇಶ ಪೂಜ್ಯರದ್ದು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷರು ಮಂಜುನಾಥ್ ನಾಯ್ಕರ್ ಹಾಗೂ ಸಮಿತಿ ಸದಸ್ಯರು, ಊರಿನ ಗಣ್ಯರು, ಊರಿನ ಹಿರಿಯರು ಹಾಗೂ ಗ್ರಾಮದ ಜನರು ಉಪಸ್ಥಿತರಿದ್ದರು. ಮೇಲ್ವಿಚಾರಕರು, ವಂದನಾ ಸೇವಾ ಪ್ರತಿನಿಧಿ ರೇಣುಕಾ ಉಪಸ್ಥಿತರಿದ್ದರು. ಕಾರ್ಯಕ್ರಮದ ಬಗ್ಗೆ ಊರಿನ ಜನ ಉತ್ತಮ ಅಭಿಪ್ರಾಯ ವ್ಯಕ್ತಪಡಿಸಿದರು. ಈಗಾಗಲೇ ಬೆಳಗಾವಿ ಜಿಲ್ಲೆಯ ಚನ್ನಮ್ಮನ ಕಿತ್ತೂರು ತುರಮರಿಯಲ್ಲಿ ಒಂದು ಸರ್ಕಾರಿ ಪ್ರಾಥಮಿಕ ಡೈರಿಯಲ್ಲಿ ಧರ್ಮಸ್ಥಳ ಸಂಘದ ಚೆಕ್ ಕೂಡ ಕೊಡಲಿಕ್ಕೆ ಬರ್ತದೆ. ಈಗ ಅಲ್ಲಿಗೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಅವರು ಇದು ಸಂಬಂಧಪಟ್ಟ ಈ ಗ್ರಾಮದಲ್ಲಿ ಒಂದು ಸೇವೆ ಮಾಡೋದ್ರಿಂದ ಅದರ ಬಗ್ಗೆ ಈಗ ಒಂದಷ್ಟು ಅಧಿಕಾರಿಗಳು ಯಾವ ರೀತಿ ಏನೇ ಸಹಾಯಗಳು ಕೂಡ ಮಾಡ್ತಾರೆ ಅಂತ ಕೇಳೋಣ. ಸರ್ ನಮಸ್ಕಾರ. ನಮಸ್ತೆ. ಸಾಕಷ್ಟು ಧರ್ಮಸ್ಥಳ ಸಂಘದಿಂದ ಸಹಾಯ ಸಂಘಗಳು ಕೂಡಲೇ ಒಂದು ಸೇವೆಯನ್ನು ಕೂಡ ಮಾಡ್ತಾಯಿದ್ದಾರೆ. ಇದ್ರ ಬಗ್ಗೆ ಯಾವ್ಯಾವ ಸೌಲಭ್ಯಗಳು ಅದಾವ, ಅಜ್ಜವ್ರು ಏನೇನು ಸೇವೆ ಇದನ್ನ ಸಹಕಾರ ಕೊಡ್ತಾ ಇದ್ದಾರೆ? ಈಗ ಗ್ರಾಮಾಭಿವೃದ್ಧಿ ಯೋಜನೆ ಮೂಲಕ ಪೂಜ್ಯರು ಮಾಡುತ್ತಿರುವಂತಹ ಸೇವೆಗಳು ಒಂದೆರಡಲ್ಲ, ಅದು ಸಾವಿರಾರು ಇದೆ. ಬಟ್ ಎಲ್ಲವೂ ಸಮಾಜಮುಖಿಯಾಗಿದೆ. ಜೊತೆಗೆ ಬಡವರಿಗೆ, ಮಹಿಳೆಯರಿಗೆ ಅಥವಾ ಒಂದು ಗ್ರಾಮೀಣ ಪ್ರದೇಶದ ಸರ್ವತೋಮುಖ ಅಭಿವೃದ್ಧಿಗೆ ಪೂರಕವಾಗಿದೆ. ಇವತ್ತು ಈ ಹಾಲ್ ಡೈರಿಗೆ ಕ್ಷೇತ್ರದ ಪೂಜ್ಯರು ಒಂದು ಪ್ರಸಾದವನ್ನು ಕೊಟ್ಟು ಕಳಿಸಿದ್ದಾರೆ. ಅಂದರೆ ಇದರ ಉದ್ದೇಶ ಕಟ್ಟಡ ರಚನೆಗೆ ಕೊಡುವುದಿದ್ದರೂ ಮೂಲ ಉದ್ದೇಶ ಪೂಜ್ಯರದ್ದು ಹೈನುಗಾರರು ಅಭಿವೃದ್ಧಿ ಆಗಬೇಕು ಅಥವಾ ಹೈನುಗಾರರ ಹಿತವನ್ನು ಇಟ್ಕೊಂಡು ಪೂಜ್ಯರು ಈ ಒಂದು ಪ್ರಸಾದವನ್ನು ಕೊಟ್ಟು ಕಳಿಸಿದ್ದಾರೆ. ಇದರ ಜೊತೆಗೆ ನಾವು ಹೈನುಗಾರಿಕಾ ತರಬೇತಿಯನ್ನು ಕೊಡ್ತೀವಿ ರೈತರಿಗಾಗಿ. ಜೊತೆಗೆ ರೈತ ಕ್ಷೇತ್ರ ಪಾಠಶಾಲೆಗಳನ್ನು ಮಾಡ್ತೀವಿ. ಹಾಗೆಯೇ ಬೇರೆ ಬೇರೆ ಕೃಷಿಗಳ ಬಗ್ಗೆ, ಆಧುನಿಕ ಕೃಷಿಗಳ ಬಗ್ಗೆ, ಕಬ್ಬು ಬೆಲೆಯಲ್ಲಿ ಸುಸ್ಥಿರ ಬೇಸಾಯ ಅಂತೇಳಿ ಅದರ ಬಗ್ಗೆಯೂ ಪೂಜ್ಯರು ತರಬೇತಿಯನ್ನು ಇಲ್ಲಿ ನಮ್ಮ ತಾಲೂಕಿನಲ್ಲಿ ಹಂತ ಹಂತವಾಗಿ ಕೊಡಿಸ್ತಿದ್ದೇವೆ. ಜೊತೆಗೆ ಬೇರೆ ಬೇರೆ ಗ್ರಾಮಾಭಿವೃದ್ಧಿ ಮೂಲಕ ಇನ್ನೂ ಹಲವಾರು ಸೇವೆಗಳು ನಡೀತದೆ. ನಮ್ಮ 3200 ಸ್ವಸಹಾಯ ಸಂಘಗಳಿದೆ. ಈ ಸ್ವಸಹಾಯ ಸಂಘಗಳಿಗೆ ಆರ್ಥಿಕವಾಗಿ ಬಲಾಢ್ಯರಾಗಲಿಕ್ಕೆ ಬ್ಯಾಂಕ್ ಆಫ್ ಮಹಾರಾಷ್ಟ್ರದ ಮೂಲಕ ಸಾಲ ಸೌಲಭ್ಯಗಳನ್ನು ಕೊಡಿಸ್ತಿದ್ದೇವೆ. ವಿದ್ಯಾರ್ಥಿಗಳಿಗೆ ಸುಜ್ಞಾನ ನಿಧಿ ಶಿಷ್ಯವೇತನವನ್ನು ವೃತ್ತಿಪರ ಕೋರ್ಸ್ ಯಾರು ಮಾಡ್ತಾರೆ ಅವರಿಗೆ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಅಂಗವಿಕಲರು ಅಥವಾ ಅಸಕ್ತರು, ಅಂದರೆ ಏನಾದರೂ ಒಂದು ಆಕ್ಸಿಡೆಂಟ್ ಆಗಿ ಸ್ಟ್ರೋಕ್ ಮಲಗಿದಲ್ಲಿದ್ದವರಿಗೆ ಅವರಿಗೆ ಪರಿಕರಗಳನ್ನು ಫ್ರೀಯಾಗಿ ಪೂಜ್ಯರು ಧರ್ಮಸ್ಥಳದಿಂದ ಕೊಡಿಸುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಕುಡಿತದ ಚಟಕ್ಕೆ ಬಲಿಯಾದವರನ್ನು ಮಧ್ಯವರ್ಜನ ಶಿಬಿರಕ್ಕೆ ಸೇರಿಸಿ ಕುಡಿತ ಬಿಡಿಸುವಂಥ ಒಂದು ದೊಡ್ಡ ಸ್ಥಳೀಯ ಸಾನ್ನಿಧ್ಯ ದೇವರುಗಳಿಗೆ ಹೊಂದಿಸಿಕೊಳ್ತಾ ಇವತ್ತು ಹುಣಸಿಕಟ್ಟಿ ವಲಯದ ತುರಮರಿ ಕಾರ್ಯಕ್ಷೇತ್ರದ ಹೈನುಗಾರಿಕಾ ಘಟಕಕ್ಕೆ ಶ್ರೀ ಕ್ಷೇತ್ರ ಧರ್ಮಸ್ಥಳದಿಂದ ಅನುದಾನ ಮಂಜೂರಾತಿಯಾಗಿದ್ದು, ಈ ಒಂದು ಮಂಜೂರಾತಿಯನ್ನು ವಿತರಣೆ ಮಾಡಲಿಕ್ಕೆ ಆಗಮಿಸಿದಂಥ ಚನ್ನಮ್ಮನ ಕಿತ್ತೂರು ತಾಲೂಕಿನ ಮಾನ್ಯ ಗೌರವಾನ್ವಿತ ಯೋಜನಾಧಿಕಾರಿಗಳಾದಂಥ ಶ್ರೀಯುತ ಯೋಗೇಶ್ ಸರ್ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಅದೇ ರೀತಿಯಾಗಿ ಹೈನುಗಾರಿಕೆ ಘಟಕದ ಅಧ್ಯಕ್ಷರಾದಂಥ ಮಂಜುನಾಥ್ ನಾಯ್ಕರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ. ಹಾಗೂ ಈ ಊರಿನ ಗಣ್ಯರು ಹಾಗೂ ಈ ಘಟಕದ ಎಲ್ಲ ಸದಸ್ಯರು ಹಾಗೂ ಗ್ರಾಮದ ಹಿರಿಯರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು, ಇವರೆಲ್ಲರನ್ನು ಕೂಡ ಅಣ್ಣಪ್ಪ ಸರ್ ಅವರು ಸ್ವಾಗತಿಸಬೇಕಾಗಿ ಅವರು ಕೇಳ್ಕೊಳ್ತಾರೆ. ಮೊದಲೆಲ್ಲ ಎಲ್ಲರಿಗೂ ನಮಸ್ಕಾರ. ಶ್ರೀ ಗುರು ಸಿದ್ಧಾರೂಢಚನನ್ನ ಮನದಲ್ಲಿ ನೀಡುತ್ತಾ ಈ ಒಂದು ಧರ್ಮಸ್ಥಳದ ಕ್ಷೇತ್ರ ದೇಶದಲ್ಲೇ ಮಾದರಿಯಾಗಿರ್ತಕ್ಕಂಥ ಕ್ಷೇತ್ರ. ಆ ಕ್ಷೇತ್ರ ಹಲವಾರು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸ್ತಾ ಇದೆ. ಹಾಗೆ ಇವತ್ತು ನಮ್ಮ KMF ಡೈರಿಯ ಒಂದು ಸಂಘಕ್ಕೆ ಆಗಮಿಸಿದಂಥ ಶ್ರೀ ಯೋಜನಾಧಿಕಾರಿಗಳಾದಂಥ ಶ್ರೀ BR ಯೋಗೇಶ್ ಸರ್ ಅವರಿಗೂ ಈ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಮತ್ತು KMF ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ನಾಯ್ಕರ್ ಸರ್ ಅವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಇದ್ದೇವೆ. ಉಪಾಧ್ಯಕ್ಷರಾದಂಥ ಹೊಳೆಪ್ಪ ಕೋಟಿ ಅವರು ಎಲ್ಲ ಕಾರ್ಯಕ್ರಮದಲ್ಲಿ ಅವರಿಗೂ ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಇನ್ನೋರ್ವ ಗೌರವಾನ್ವಿತ ಸದಸ್ಯರಾಗಿರ್ತಕ್ಕಂಥ ಶ್ರೀ ಕಲ್ಮೇಶ್ ಶಿಗೇಹರಿ ಕಾರ್ಯದರ್ಶಿ, ಇವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ತುಂಬ ಹೃದಯ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಬಸವರಾಜ್ ನಾಯ್ಕರ್ ಅವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ರುದ್ರಪ್ಪಣ್ಣ ದೇವಲಾಪುರ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಭವ್ಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ.
ಅದೇ ರೀತಿಯಾಗಿ ಅಜ್ಜಪ್ಪ ನರಗುಂದ್ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಭವ್ಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿಯಾಗಿ ಶಿವಲಿಂಗ್ ಶಿಗೇರಿ ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಮಾಂತೇಶ್ ಅದ್ದಾನವರ್ ಸರ್ಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅದೇ ರೀತಿ ಶೀಲಾ ಬಾಗೇವಾಡಿ ಅಕ್ಕನವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಭವ್ಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಎಲ್ರು ಕಲ್ಲೊಡೆಯುವವರೇ, ಏನ್ ಮಾಡಕ್ ಆಗಲ್ಲ. ಕೆಲಸ ಮಾಡುವವನ ಬಗ್ಗೆ ಮಾತಾಡೋದು, ಸೇವೆ ಮಾಡುವವರ ಬಗ್ಗೆ ಮಾತಾಡೋದು. ಸೇವೆ ಮಾಡದವನ ಬಗ್ಗೆ, ಕೆಲಸ ಮಾಡಿದವನ ಬಗ್ಗೆ ಯಾರಾದ್ರೂ ಮಾತಾಡ್ತಾರ? ಯಾರು ಮಾತಾಡಲ್ಲ ಅಂತ ನಿಮ್ಗೆ ಗೊತ್ತಿರ್ಬೋದು ಕೆಲವು ಸಮಯಗಳ ಹಿಂದೆ ನಡೆದಂತ ಘಟನೆಗಳೆಲ್ಲ. ಬಟ್ ಇವತ್ತು ಹೇಗಿದೆ ಅಂದ್ರೆ, ಇವತ್ತು ಸ್ವಚ್ಛ ಧರ್ಮಸ್ಥಳ ಆಯ್ತು. ಯಾಕಂದ್ರೆ ಇದ್ದಂತ ಆಪಾದ ಮತ್ತೊಂದು ಇನ್ನೊಂದು ಬುರುಡೆ ಹಾಗೆ ಹೀಗೆ ಅಂತೆಲ್ಲ ಬಿಟ್ಟವರು ಇವತ್ತೆಲ್ಲ ಜೈಲು ಪಾಲಾಗ್ತಾ ಇದ್ದಾರೆ. ಒಬ್ಬನೇ ಇಲ್ಲ. 1 ವರ್ಷ ಆಗ್ತಾ ಬಂತು. ಮೆಟ್ಟನ್ನ ರಾತ್ರಿ ಲೈವ್ ಮಾಡ್ತಿದ್ದ ಕುಡಿದು, ಡ್ರಿಂಕ್ಸ್ ಮಾಡಿ ಅಲ್ಲ. ಇವತ್ತು ಪತ್ತನೇ ಇಲ್ಲ, ಎಲ್ಲಿ ಇದ್ದಾನೆ ಅಂತ ಹೇಳಿಲ್ಲ, ಎಲ್ಲಿ ಹೋದ್ರೆ ಹಾಗಾದ್ರೆ. ಜನರೆಲ್ಲ ಅವರನ್ನು ನಂಬಿ ಅವತ್ತು ಸತ್ಯನ ಅಂತ ಭಾವಿಸಿದವರು ಇವತ್ತು ನೋಡಿ ಬೀದಿ ಪಾಲಾಗಿದ್ದಾರೆ. ಹಾಗಾಗಿ ಒಂದು ಕ್ಷೇತ್ರ, ಒಂದು ಇದನ್ನು ಹಾಳು ಮಾಡಲಿಕ್ಕೆ ತುಂಬಾ ಜನ ಇರ್ತಾರೆ. ಆದ್ರೆ ಪೂಜ್ಯರು ಹೇಳೋದೊಂದು, ಯಾಕಂದ್ರೆ ನಾನು ಮಾಡೋದು ಸೇವೆ, ನನ್ನ ಮನೆಗಲ್ಲ, ಸಮಾಜಕ್ಕೆ, ಊರಿಗೆ ಅಂತೇಳಿ. ಹಾಗಾಗಿ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ ಅಂತ ಸುಮಾರು 78-79 ವರ್ಷದ ಅಜ್ಜರಿಗೆ ಇವತ್ತು ಏನೆಲ್ಲ ಕಷ್ಟಗಳು ಬಂದರೂ ಇವತ್ತಿಗೂ ಅವರು ಅದೇ ಆರೋಗ್ಯದಲ್ಲಿದ್ದಾರೆ, ಅದೇ ಹುಮ್ಮಸ್ಸಲ್ಲಿದ್ದಾರೆ, ಅದೇ ಸೇವೆಗಳನ್ನು ನಿಲ್ಲಿಸಿಲ್ಲ, ಇವತ್ತಿಗೂ ಮುಂದುವರಿಸ್ತಿದ್ದಾರೆ. ಹಾಗಾಗಿ ಇವತ್ತು ಹಾಲಿನ ಡೈರಿಗಳ ಕಟ್ಟಡ ರಚನೆಗೆ ನಿಮ್ಮಲ್ಲಿ ದುಡ್ಡಿಲ್ಲ ಅಂತ ಕೊಡೋದಲ್ಲ, ಅಥವಾ ನಿಮಗೆ KMF ಇಂದ ಹಣ ಬರಲ್ಲ ಅಂತ ಕೊಡೋದಲ್ಲ. ಅಂದ್ರೆ ಇವತ್ತು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ನಮ್ಮ ಸಂಘದಲ್ಲಿದ್ದಾರೆ ಆ ಹೈನುಗಾರರು, ಅವರು ಇನ್ನಷ್ಟು ಅಭಿವೃದ್ಧಿ ಆಗಬೇಕು. ಜೊತೆಗೆ ಅವರ ಊರಲ್ಲೇ ಹಾಲು ಹಾಕುವಂಥ ಕಟ್ಟಡ, ಸುಸಜ್ಜಿತ ಕಟ್ಟಡ ಇದ್ರೆ ಅವ್ರಿಗೆ ಒಳ್ಳೆದಾಗತ್ತೆ ಅನ್ನೋ ದೃಷ್ಟಿಯಿಂದ ಪೂಜ್ಯರು ನಿಮ್ಮ ಹಾಲು ಉತ್ಪಾದಕ ಡೈರಿಗೆ 1 ಲಕ್ಷದ ಪ್ರಸಾದವನ್ನು, ಆ 1 ಲಕ್ಷ ಅನ್ನುವಂಥದ್ದು ದೊಡ್ಡ ಮೊತ್ತ, ದೊಡ್ಡ ಪ್ರಸಾದ. ಯಾಕಂದ್ರೆ ಇನ್ನಷ್ಟು ನಿಮ್ಮ ಡೈರಿ ಅಭಿವೃದ್ಧಿಯತ್ತ ಸಾಕ್ತದೆ. ಈಗ ಒಂದು ಚಿಕ್ಕ ಗುಡಿಸಲಲ್ಲಿದ್ದಂಥದ್ದು ಇವತ್ತೊಂದು ಮನೆ ಕಟ್ಟಿದ್ದೇವೆ. ಒಂದೊಂದಿನ ಇನ್ನಷ್ಟು 2ನೇ ಮಹಡಿಗೆ ಬೇಕಾದ್ರೂ ನೀವು ಕಟ್ಟುದಾದ್ರೂ ಪೂಜ್ಯರು ಪ್ರಸಾದವನ್ನು ಮುಂದೆ ಕೊಡ್ತಾರೆ. ಹಾಗಾಗಿ ಇದರಿಂದ ಊರಿಗೆ ಪ್ರಯೋಜನ ಆಗಬೇಕು, ಊರಿಗೆ ಒಳ್ಳೆದಾಗಬೇಕು. ಇವತ್ತು ನಾವು ಮುಕ್ಕೋಟಿ ದೇವರನ್ನು, ಇವತ್ತು ಹಸು ಅಂದ್ರೆ ಒಂದು ತಾಯಿಗೆ ಸಮಾನ ಅಂತ ಹೇಳಿ. ಯಾಕಂದ್ರೆ ಎದೆ ಹಾಲು ಕೊಡುವ ತಾಯಿ ಆದ್ರೆ ಇವತ್ತು ನಮ್ಗೆ 2ನೇ ತಾಯಿ ಇವತ್ತು ನಾವು ಮನೆಯಲ್ಲಿ ಸಾಕುತ್ತಿರುವಂತ ಹಸು, ಗೋಮಾತೆ ಅಂತೀವಿ. ಹಾಗಾಗಿ ಗೋಮಾತೆ ನಮಗೆ ತಾಯಿ ಆಗಿದ್ರೆ ಇವತ್ತು ನಾವೆಲ್ಲ ಅದನ್ನು ಪೂಜೆ ಮಾಡ್ತೀವಿ, ತಾಯಿಯಷ್ಟೇ ಗೌರವದಿಂದ ನೋಡ್ತೀವಿ. ಒಂದು ಮೂಕ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಅದೇ ರೀತಿಯಾಗಿ ಯಲ್ಲಪ್ಪ ದಂಡಿನವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ದೇಮವ್ವ ಕುರಿಯವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಮಂಜುನಾಥ್ ಸೊಗಲದವರಿಗೂ ಕಾರ್ಯಕ್ರಮಕ್ಕೆ ಸ್ವಾಗತ. ಧರ್ಮಸ್ಥಳದ ಒಂದು ಕ್ಷೇತ್ರದ ಸೆರೆ ಬಿಡ್ತಕ್ಕಂಥ ಒಂದು ಮಧ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿ, ಧರ್ಮಸ್ಥಳದ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ, ಮಧ್ಯವರ್ಜನ ಶಿಬಿರದಲ್ಲಿ ಭಾಗವಹಿಸಿ ಮದ್ಯವನ್ನು ಬಿಟ್ಟಂತ ಹೆಮ್ಮೆಯ ನಮ್ಮ ಊರಿನ ನಾಗರಿಕರು ಮಂಜುನಾಥ್ ಸೊಗಲದವರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಈ ಧರ್ಮಸ್ಥಳ ಸಂಘದ ಸೇವಾ ಪ್ರತಿನಿಧಿಯಾಗಿರ್ತಕ್ಕಂಥ ರೇಣುಕಾ ಸೊಗಲದವರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದಲ್ಲಿ ಅವರಿವರೇನದೇ ಭಾಗಿಯಾಗಿರ್ತಕ್ಕಂಥ ಎಲ್ಲರಿಗೂ ತುಂಬ ಹೃದಯ ಸ್ವಾಗತವನ್ನು ಬಯಸುತ್ತಾ ಮುಂದಿನ ಕಾರ್ಯಕ್ರಮವನ್ನ ಮೇಡಮ್ ಅವರಿಗೆ ಬಿಟ್ಕೊಡ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಾದಂಥ ಎಲ್ಲರೂ ಕೂಡ ಸ್ವಾಗತಿಸಿದಂಥ ಅಣ್ಣಪ್ಪರವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತಿಸಿಕೊಳ್ತಾ ಈ ಒಂದು ಕಾರ್ಯಕ್ರಮವನ್ನು ದೀಪ ಪ್ರಜ್ವಲಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಶುಭವನ್ನು ಕೋರಬೇಕಾಗಿ ಮಾನ್ಯ ಯೋಜನಾಧಿಕಾರಿಗಳನ್ನು ಕೇಳ್ಕೊಳ್ತಾರೆ. ವರ್ಷ ದೀಪಾವಳಿ ಟೈಮಲ್ಲಿ ನಮ್ಮ ಕಿತ್ತೂರಿನಲ್ಲಿ ಈ ಒಂದು ಮಧ್ಯವರ್ಜನ ಶಿಬಿರ ನಡೀಲಿಕ್ಕಿದೆ. ಹಾಗೆಯೇ ಇನ್ನು ಹಲವಾರು ಕಾರ್ಯಕ್ರಮಗಳನ್ನು ನಾವು ಈ ಕಿತ್ತೂರು ತಾಲೂಕಿನಲ್ಲಿ ಈ ವರ್ಷದಲ್ಲಿ ಹಮ್ಮಿಕೊಂಡಿದ್ದೇವೆ. ಸರ್, ಕೊನೆಯದಾಗಿ ಒಂದು ಪ್ರಶ್ನೆ. ಸಾಕಷ್ಟು ಇಷ್ಟೊಂದು ಸೌಲಭ್ಯಗಳನ್ನು ಹಳ್ಳಿಯಲ್ಲಿ ಧರ್ಮಸ್ಥಳ ಸಂಘದಿಂದ ಸೌಲಭ್ಯಗಳನ್ನು ಕೊಡ್ತಾ ಇದೆ. ಆ ಮನೆಯಲ್ಲರ ಮನೆಯು ಸಾಕಷ್ಟು ಕೆಲಸಗಳು ಮತ್ತು ಕೆರೆ ಅಭಿವೃದ್ಧಿ ಆಗಿರ್ಬೋದು ಕೊಡ್ತಾಯಿದ್ರು. ಈಗ ಏನೇನೋ ಹೆಸರು ಹೇಳಿ ಕೆಡಿಸುವಂಥ ಕಾರ್ಯ ಕೆಲವೊಂದು ಹಿಡಿಯರು ಮಾಡಿದ್ರು ಸರ್. ಆದರೂ ಧರ್ಮಸ್ಥಳಕ್ಕೆ ಅಂಜದೆ ಸತ್ಯಾಂಶವನ್ನು ಜನರಿಗೆ ತಿಳಿಸುವಂಥ ಕಾರ್ಯವನ್ನು ಮಾಡಿ ಮೆಚ್ಚುಗೆ ಪಡಿಸಿ ಮತ್ತು ಅಭಿವೃದ್ಧಿ ಹೇಗಿತ್ತು ಅದೇ ರೀತಿಯಾಗಿ ಮತ್ತೆ ದಾರಿಯನ್ನು ತಂದರು. ಅದರ ಬಗ್ಗೆ ಒಂದು ಸ್ವಲ್ಪ ಏನು ಹೇಳ್ತಾರೆ? ಪೂಜ್ಯರು ಹೇಳೋದೊಂದೇ, ಯಾಕಂದರೆ ಸೇವೆ ಮಾಡುವವರ ಬಗ್ಗೆ ಮಾತಾಡುವಂಥದ್ದು ಸಹಜ. ಹಾಗಾಗಿ ಕ್ಷೇತ್ರದಿಂದ ಯಾವುದೇ ಸೇವೆಗಳು ಇದು ಬಡವರಿಗೆ, ಸಮಾಜಕ್ಕೆ ಹೊರತು ಯಾವುದೇ ಪೂಜ್ಯರಿಗೆ ಪ್ರಶಸ್ತಿ ಮತ್ತೊಂದು ಬರಬೇಕಂತಲ್ಲ. ಹಾಗಾಗಿ ನಿರಂತರ ಪೂಜ್ಯರು ಏನೇ ಟೀಕೆ ಟಿಪ್ಪಣಿ ಏನೇ ಬಂದರೂ ನಮ್ಮ ಭಕ್ತರು ಇದರಿಂದ ಯಾವುದೇ ಗಿಳಿಬಿಲಿ ಆಗಲಿಲ್ಲ. ಈಗ ನಮ್ಮ ಕಿತ್ತೂರಿನಲ್ಲಿ ಯಾರೊಬ್ಬರು ಏನೇ ಯೂಟ್ಯೂಬಲ್ಲ ಯಾವುದರಲ್ಲಿ ಬಂದರೂ ನಮ್ಮ ಏನು
ಕ್ಷೇತ್ರದ ಭಕ್ತರಿದ್ದಾರೆ, ಪೂಜ್ಯರನ್ನು ನಂಬಿ ಅಥವಾ ಪೂಜ್ಯರೇ ದೇವರಂತ ಇವತ್ತು ನಂಬಿಕೆ ಇರುವಂಥದ್ದು. ಇದು ಶ್ರದ್ಧೆ ಮುಖ್ಯ ಅಂತ ಹೇಳ್ತಾರೆ ಪೂಜ್ಯರು. ಯಾಕಂದರೆ ಭಕ್ತಿ ಶ್ರದ್ಧೆ ಇದೆರಡು ನಮ್ಮ ದೊಡ್ಡ ಸಂಪತ್ತು. ಹಾಗಾಗಿ ಕ್ಷೇತ್ರದ ಭಕ್ತರು ಇಲ್ಲಿ ಕಿತ್ತೂರು ತಾಲೂಕಿಗೆ ಹಿಂದೆ ಹೇಗಿದ್ದರು ಇವತ್ತಿಗೂ ಅದೇ ರೀತಿ ಇದ್ದಾರೆ. ಯಾರೂ ಇದರಿಂದ ದೂರ ಆಗಲಿಲ್ಲ ಅಥವಾ ಯಾರೂ ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಹಾಗಾಗಿ ಏನಿದ್ರು ಆ ಮಂಜುನಾಥ ಸ್ವಾಮಿಯೇ ಇದಕ್ಕೆ ಅನ್ನಪದೆಯು ಉತ್ತರ ಕೊಡ್ತದೆ ಅಂತ ಪೂಜ್ಯರು ಹೇಳಿದ್ದಾರೆ. ಆ ಪ್ರಕಾರ ಇವತ್ತು ಸತ್ಯ ನಡೆದಿದೆ. ಹಾಗಾಗಿ ಎಲ್ಲವೂ ಕ್ಷೇತ್ರ ಸ್ವಚ್ಛ ಆಗಿದೆ. ಅಥವಾ ಯಾರು ಅಪವಾದ ಹಾಕಿದ್ರು, ಯಾರು ಇದು ಮಾಡಿದ್ರು ಇವತ್ತು ಜನರಿಗೇನೆ ಗೊತ್ತಾಗಿದೆ, ಸಮಾಜಕ್ಕೆ ಗೊತ್ತಾಗಿದೆ. ಅಪವಾದ ಮಾಡಿದವರು ಮತ್ತೊಂದು ಸಮಸ್ಯೆಗಳನ್ನು ಮಾಡಿದವರು ಇವತ್ತು ಅನುಭವಿಸ್ತಿದ್ದಾರೆ. ನಿಜವಾದ ಭಕ್ತರು ಇವತ್ತು ನೆಮ್ಮದಿಯಿಂದ ಇದ್ದಾರೆ. ಸರ್, ಇನ್ನೊಂದು ವಿನಂತಿ ರೀ, ಈ ವರ್ಷ